ನಿಮಗೆ ಗೊತ್ತಾ, ನಮ್ಮ ದೇಶದಲ್ಲಿ ಸುಮಾರು 10 ಕೋಟಿ ಜನ ಹೆಲ್ತ್ ಕೇರಿಗೆ ಹಾಗೂ ಹಾಸ್ಪಿಟಲ್ಸ್ಗೆ ದುಡ್ಡು ಸುರಿದೆ ಬಡವರಾಗ್ತಿದ್ದಾರಂತೆ. ಇಷ್ಟಾದರೂ ತುಂಬ ಜನಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗಳನ್ನು ತಗೋಬೇಕು ಅನ್ನುವ ಅರಿವೇ ಇರೋದಿಲ್ಲ. ಅಕಸ್ಮಾತ್ ಹೆಲ್ತ್ ಇನ್ಶೂರೆನ್ಸ್ನ ತಗೋತಿದ್ರೂ ಕೂಡ ಅದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನಾವ್ಯಾರು ಕರೆಕ್ಟಾಗಿ ಓದಿರೋದೇ ಇಲ್ಲ. ಮುಖ್ಯವಾಗಿ ಈ ಥರ ಹೆಲ್ತ್ ಇನ್ಶೂರೆನ್ಸ್ನ ಪರ್ಚೇಸ್ ಮಾಡೋಕ್ಕೂ ಮುಂಚೆ 2-3 ಮುಖ್ಯವಾದ ಕ್ಲಾಸಸ್ಗಳನ್ನು ನೀವು ನೋಡ್ಕೋಬೇಕಾಗುತ್ತೆ. ಅದರಲ್ಲಿ ಒಂದು ಕೋ-ಪೇ ಕ್ಲಾಸ್, ಅಂದರೆ ಇನ್ಶೂರರ್ ಎಷ್ಟು ಅಮೌಂಟನ್ನು ಕೊಡ್ತಾರೆ ಹಾಗೂ ನೀವು ಎಷ್ಟು % ಅಮೌಂಟನ್ನು ಹಾಸ್ಪಿಟಲ್ ಬಿಲ್ಲಲ್ಲಿ ಕಟ್ಟಬೇಕಾಗುತ್ತೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಜೊತೆಗೆ ರೂಮ್ ರೆಂಟ್ ಕ್ಲಾಸಸ್ ಕೂಡ ಇರುತ್ತೆ. ಅಂದರೆ ಪರ್ ಡೇ ರೂಮ್ ರೆಂಟ್ ಎಷ್ಟಿರುತ್ತೆ ಅದರ ಡಿಪೆಂಡೆಂಟ್ ಆಗಿ ಎಷ್ಟು ಅಮೌಂಟನ್ನು ಇನ್ಶೂರರ್ ಕೊಡ್ತಾರೆ ಅಂತ ಕೂಡ ಇರುತ್ತೆ. ಸೊ ಈ ಥರ ಒಂದೊಂದು ಚಿಕ್ಕ ಚಿಕ್ಕ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನು ನೀವು ಯಾವುದೇ ಇನ್ಶೂರೆನ್ಸ್ ಪಾಲಿಸಿಯನ್ನು ತಗೋಬೇಕಾದ್ರೆ ಓದಿ ತಿಳ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಗೊತ್ತಾಗ್ತಿಲ್ಲ ಅಂತಂದರೆ ಪಾಲಿಸಿ ಮಾಡ್ಸೋಕ್ಕೆ ಬಂದಿರ್ತಾರಲ್ಲ ಅವರನ್ನಾದರೂ ಕರೆಕ್ಟಾಗಿ ಕೇಳಿ ಅರ್ಥ ಮಾಡ್ಕೊಳ್ಳಿ.